ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 25ನೇ ಕ್ಲಾಸಿಗೆ ಸ್ವಾಗತ. ತುಂಬ ಸಂತೋಷ ಆಗ್ತಾಯಿದೆ. ನಾವು ಇವತ್ತು 25ನೇ ಕ್ಲಾಸಿಗೆ ಬಂದುಬಿಟ್ಟಿದ್ದೀವಿ. ಇವತ್ತೊಂದಿನ ಬ್ರೇಕ್ ತೊಗೊಂಡು ನಾನು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ರೆಗ್ಯುಲರಾಗಿ ಡೈಲಿ ಯೂಸಿಗೆ ಉಪಯೋಗ ಆಗುವಂಥ ಕೆಲವೊಂದು ಸೆಂಟೆನ್ಸ್ಗಳನ್ನು ನಾನಿವತ್ತು ಹೇಳ್ತೀನಿ. ಅವುಗಳನ್ನು ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಬೇಸಿಕ್ಕಾಗಿ ಯಾರಾದರೂ ಬೆಳಿಗ್ಗೆ ನಮಗೆ ಸಿಕ್ಕಾಗ ಅವರಿಗೆ ನಾವು ನಮಸ್ಕಾರ ಅಂತ ಹೇಳಲಿಕ್ಕೆ ಬೆಳಿಗ್ಗೆ ಹೊತ್ತು ಸಿಕ್ಕರೆ ಅವರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು, ಅಂದರೆ ಶುಭೋದಯ ಅಂತ. ಅದೇ ಅವರು ಮಧ್ಯಾಹ್ನ 12 ಗಂಟೆ ನಂತರ ಸಿಕ್ಕರೆ, ಸಂಜೆ 4 ಗಂಟೆ ಒಳಗೆ ಹೀಗೆ, ಆವಾಗ ನಾವು ಗುಡ್ ಆಫ್ಟರ್ನೂನ್ ಅಂತ ಹೇಳಬೇಕು. ಸಂಜೆ ಸಿಕ್ಕರೆ ಗುಡ್ ಈವ್ನಿಂಗ್ ಅಂತ ಹೇಳಬೇಕು. ಈವ್ನಿಂಗ್ ಅಂದರೆ ಸಂಜೆ, ಗುಡ್ ಈವ್ನಿಂಗ್ ಅಂದರೆ ಸಾಯಂಕಾಲದ ಶುಭಾಶಯಗಳು, ಗುಡ್ ಈವ್ನಿಂಗ್ ಅಂತ ಹೇಳಬೇಕು. ಆಮೇಲೆ ನಾವು ಯಾರನ್ನಾದರೂ ಮೀಟಾಗಿ ಅವತ್ತಿನ ದಿನ ಮುಗಿಸುವಾಗ, ಅಂದರೆ ಇವತ್ತಿನ ದಿನ ನಾವು ಮುಗಿಸಿ ಅವ್ರ ಹತ್ರ ಕೊನೆಯದಾಗಿ ಅವ್ರಿಗೆ ಭೇಟಿ ಆಗುವಾಗ, ಅಂದರೆ ನಮ್ಮ ಮನೆಗೆ ನಾವು ಹೋಗ್ತೀವಿ, ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಆ ಟೈಮಲ್ಲಿ ನಾವು ಆವಾಗ ಗುಡ್ ನೈಟ್ ಅಂತ ಹೇಳಬೇಕು. ಹೀಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ಗುಡ್ ಆಫ್ಟರ್ನೂನ್, ಸಂಜೆ ಗುಡ್ ಈವ್ನಿಂಗ್, ರಾತ್ರಿ ಗುಡ್ ನೈಟ್. ಇದು 4 ನೆನ್ಪಿಡಿ. ಹಾಗೆ ಹೊಸದಾಗಿ ಯಾರಾದರೂ ನಮಗೆ ಸಿಕ್ಕಾಗ ಅವರ ಹೆಸರನ್ನು ತಿಳ್ಕೊಳ್ಳಿಕ್ಕೆ ವಾಟ್ ಈಸ್ ಯುವರ್ ನೇಮ್ ಅಂತ ನಾವು ಕೇಳಬೇಕು. ಆವಾಗ ಅವರು ಮೈ ನೇಮ್ ಇಸ್ ಗಣೇಶ್, ಮೈ ನೇಮ್ ಇಸ್ ಲತಾ, ಮೈ ನೇಮ್ ಇಸ್ ಲಕ್ಷ್ಮಿ ಹೀಗೆ ಆನ್ಸರ್ ಮಾಡ್ತಾರೆ. ಆಮೇಲೆ ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ವೇರ್ ಆರ್ ಯು ಫ್ರಾಮ್ ಅಂದರೆ ಇಂದ. ಆವಾಗ ಅವರು ಐ ಆಮ್ ಫ್ರಾಮ್ ಇಂಡಿಯಾ, ಐ ಆಮ್ ಫ್ರಾಮ್ ಅಮೇರಿಕಾ, ಐ ಆಮ್ ಫ್ರಾಮ್ ಲಂಡನ್, ಐ ಆಮ್ ಫ್ರಾಮ್ ಕರ್ನಾಟಕ, ಐ ಆಮ್ ಫ್ರಾಮ್ ಬೆಂಗಳೂರು ಹೀಗೆ ಅವರ ಊರನ್ನು ಹೇಳ್ತಾರೆ. ನಾವು ಕೂಡ ಅವರು ನಮಗೆ ವೇರ್ ಆರ್ ಯು ಫ್ರಾಮ್ ಅಂತ ಕೇಳಿದಾಗ ನಾವು ಎಲ್ಲಿಂದ ಬಂದಿದ್ದೀವಿ ಆ ಪ್ಲೇಸಿನ ಹೆಸರನ್ನು ಹೇಳಬೇಕು. ಅಂದರೂ ನಾನು ಈ ಊರಿಗೆ ನಾನು ಸಂಬಂಧಪಟ್ಟವನು ಅಥವಾ ನಾನು ಇಲ್ಲಿಂದ ಬಂದಿದ್ದೇನೆ ಅಂತ. ಅದೇ ಥರ ಅವರ ವಯಸ್ಸನ್ನು ತಿಳ್ಕೊಳ್ಳಿಕ್ಕೆ ನಾವು ಹೌ ಓಲ್ಡ್ ಆರ್ ಯು ಅಂತ ಕೇಳಬೇಕು. ಅಂದರೆ ನಿಮ್ಮ ವಯಸ್ಸು ಎಷ್ಟು ಅಂತ. ಆವಾಗ ಅವರು ಶಾರ್ಟಾಗಿ ಐ ಆಮ್ 22, ಐ ಆಮ್ 36, ಐ ಆಮ್ 5, ಐ ಆಮ್ 11 ಹೀಗೆ ಹೇಳ್ತಾರೆ. ಅಥವಾ ನಾವು ನಂಬರ್ಸನ್ನು ಹೇಳೋದಾದರೆ ವಿತ್ ಸೆಂಟೆನ್ಸು ಐ ಆಮ್ 12 ಇಯರ್ಸ್ ಓಲ್ಡ್. ಇಲ್ಲಿ ನೋಡಿ ಇಯರ್ಸ್ ಅಂತ ಬಂದಿದೆ, ಯಾಕಂದರೆ ಅದು ಬಹುವಚನ, 12 ವರ್ಷ ಬಹುವಚನ. ಸೊ ಐ ಆಮ್ 12 ಇಯರ್ಸ್ ಓಲ್ಡ್ ಅಂದರೆ ನನಗೆ 12 ವರ್ಷ. ಐ ಆಮ್ 13 ಇಯರ್ಸ್ ಓಲ್ಡ್ ಅಂದರೆ ನನಗೆ 13 ವರ್ಷ. ಐ ಆಮ್ 15 ಇಯರ್ಸ್ ಓಲ್ಡ್ ಅಂದರೆ ನನಗೆ 15 ವರ್ಷ. ಹೀಗೆ ವಯಸ್ಸನ್ನು ಹೇಳುವಾಗ ಓಲ್ಡನ್ನು ಬಳಸ್ತಾರೆ. ಶಾರ್ಟಾಗಿ ಐ ಆಮ್ 22 ಅಂತಲೂ ಹೇಳ್ಬೋದು, ಅಂದರೆ ನಂಗೆ 22 ವರ್ಷ ಅಂತಲೂ ಹೇಳ್ಬೋದು, ಅಥವಾ ಐ ಆಮ್ 22 ಇಯರ್ಸ್ ಓಲ್ಡ್ ಅಂತಲೂ ಹೇಳ್ಬೋದು. ಹಾಗೆ ಯಾರಾದರೂ ಬಂದರೆ ನಿಮ್ಗೇನು ಬೇಕಂತ ಕೇಳಲಿಕ್ಕೆ ವಾಟ್ ಡು ಯು ವಾಂಟ್, ನೆನ್ಪಿಡಿ, ವಾಟ್ ಡು ಯು ವಾಂಟ್, ನಿಮಗೇನು ಬೇಕು. ಆವಾಗ ಅವರು ಅಥವಾ ಯಾರಾದರೂ ನಮಗೆ ವಾಟ್ ಡು ಯು ವಾಂಟ್ ಅಂತ ಕೇಳಿದಾಗ ನಮಗೆ ಏನು ಬೇಕಿರುತ್ತೋ ಅದನ್ನು ಹೇಳಲಿಕ್ಕೆ ನಾವು ಐ ವಾಂಟ್ ಕೋಲ್ಡ್ ಕಾಫಿ, ಐ ವಾಂಟ್ ಟೀ, ಐ ವಾಂಟ್ ಎ ಪೆನ್ ಅಂದರೆ ನನಗೊಂದು ಕೋಲ್ಡ್ ಕಾಫಿ ಬೇಕು, ನಂಗೆ ಟೀ ಬೇಕು, ನಂಗೊಂದು ಪೆನ್ ಬೇಕು. ನಿಮ್ಗೆ ಏನು ಬೇಕಿರುತ್ತೋ ಅದನ್ನು ಐ ವಾಂಟ್ ಜೊತೆ ಸೇರಿಸಿ ಹೇಳಬೇಕು. ಐ ಅಂದರೆ ನಾನು, ವಾಂಟ್ ಅಂದರೆ ಬೇಕು ಅಥವಾ ಬೇಕಾಗಿದೆ, ಆಮೇಲೆ ನಿಮ್ಗೆ ಏನು ಬೇಕೋ ಅದನ್ನು ಹೇಳಬೇಕು. ಸಪೋಸ್ ನಿಮ್ಗೆ 20 ರೂಪಾಯಿ ಬೇಕಿದ್ದರೆ ಐ ವಾಂಟ್ 20 rupees. ನಮಗೆ ಬ್ಯಾಗ್ ಬೇಕಿದ್ದರೆ ಐ ವಾಂಟ್ ಬ್ಯಾಗ್. ನಮಗೆ ಕೆಂಪು ಬ್ಯಾಗ್ ಬೇಕಿದ್ದರೆ ಐ ವಾಂಟ್ ರೆಡ್ ಬ್ಯಾಗ್. ಹೀಗೆ ವಾಂಟ್ ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು, ಅಂದರೆ ಪದಗಳನ್ನು ಸೇರಿಸ್ತಾ ಹೋದರೆ ಹೊಸ ಹೊಸ ವಾಕ್ಯ ರೆಡಿ ಆಗುತ್ತೆ. ಈಗ ನಾವೆಲ್ಲಾದರೂ ಹೋಗಬೇಕಾಗಿರುತ್ತೆ, ಆವಾಗ ನಾವು ಹೋಗೋಣ ಅಂತ ಹೇಳ್ತೀವಿ. ನಾವು ಕಾಂತಾರ ಫಿಲ್ಮಿಗೆ ಹೋಗೋಣ, ನಾವು KGF ಫಿಲ್ಮಿಗೆ ಹೋಗೋಣ, ನಾವು ಪೇಟೆಗೆ ಹೋಗೋಣ, ನಾವು ಶಾಲೆಗೆ ಹೋಗೋಣ ಹೀಗೆ ಹೇಳಬೇಕಾದಾಗ ಲೆಟ್ಟನ್ನು ಬಳಸ್ತಾರೆ. ಇದನ್ನು ನಾನು ಮುಂದಿನ ಕ್ಲಾಸಲ್ಲಿ ತುಂಬ ವಿಸ್ತಾರವಾಗಿ ಹೇಳ್ತೀನಿ. ಈಗ ಸ್ವಲ್ಪ ನಿಮ್ಗೆ ಹೇಳ್ತೀನಿ. ಈಗ ನಾವು ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಲಿಕ್ಕೆ ಲೆಟ್ ಅಸ್ ಗೋ ಟು ಮಾರ್ಕೆಟ್. ಲೆಟ್ಟಿಂದ ಪ್ರಾರಂಭವನ್ನು ಮಾಡಬೇಕು. ಲೆಟ್ ಅಂದರೆ ಹೋಗೋಣ ಅನ್ನೋ ಅರ್ಥ ಬರುತ್ತೆ. ಲೆಟ್ ಅಸ್ ಗೋ, ನಾವು ಹೋಗೋಣ. ಲೆಟ್ ಅಸ್ ಗೋ ಟು ದ ಮಾರ್ಕೆಟ್, ನಾವು ಪೇಟೆ ಹೋಗೋಣ. ಲೆಟ್ ಅಸ್ ಗೋ ಟು ದ ಮೂವಿ, ನಾವು ಫಿಲ್ಮಿಗೆ ಹೋಗೋಣ. ಲೆಟ್ ಅಸ್ ಗೋ ಟು ಕಾಂತಾರ, ನಾವು ಕಾಂತಾರ ಮೂವಿಗೆ ಹೋಗೋಣ. ಲೆಟ್ ಅಸ್ ಗೋ ಟು ಬಸ್ ಸ್ಟ್ಯಾಂಡ್, ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋಣ. ಲೆಟ್ ಅಸ್ ಟಾಕ್ ಅಂದರೆ ಮಾತಾಡೋದು. ಲೆಟ್ ಅಸ್ ಟಾಕ್ ಅಂದರೆ ನಾವು ಮಾತಾಡೋಣ. ಲೆಟ್ ಅಸ್ ಹ್ಯಾವ್ ಲಂಚ್ ಅಂದರೆ ಮಧ್ಯಾಹ್ನದ ಊಟ, ನಾವು ಮಧ್ಯಾಹ್ನದ ಊಟ ಮಾಡೋಣ. ಊಟ ಮಾಡಲಿಕ್ಕೆ ತಗೊಳ್ಳಿಕ್ಕೆ ಟೇಕ್ ಅಂತ ಹೇಳಲ್ಲ,
ಹ್ಯಾವ್ ಅಂತ ಹೇಳ್ತಾರೆ. ಇನ್ಫಾರ್ಮಲ್ಲಾಗಿ ಟೇಕ್ ಅಂತ ಹೇಳ್ತಾರೆ, ಬಟ್ ಫಾರ್ಮಲ್ಲಾಗಿ ಹ್ಯಾವ್ ಅಂತ ಹೇಳ್ತಾರೆ. ಲೆಟ್ ಅಸ್ ಹ್ಯಾವ್ ಲಂಚ್. ಅದೇ ಲೆಟ್ ಅಸ್ ಹ್ಯಾವ್ ಡಿನ್ನರ್ ಅಂತೇಳಿ ರಾತ್ರಿ ನಾವು ಊಟ ಮಾಡೋಣ ಅನ್ನೋ ಅರ್ಥ ಬರುತ್ತೆ. ಹೀಗೆ ಲೆಟ್ಟನ್ನು ಉಪಯೋಗಿಸ್ಬೇಕು. ನಾನು ಮುಂದೆ ಎಲ್ಲ ಕ್ಲಾಸಲ್ಲೂ ಇನ್ನೂ ವಿಸ್ತಾರವಾಗಿ ಹೇಳ್ತೀನಿ. ನಿಮಗೆ ಟೆಂಪರರಿ ಈ ಸಿಂಪಲ್ ವಾಕ್ಯಗಳನ್ನು ಹೇಳಿದ್ದೇನೆ. ನೀವು ಇದನ್ನು ಹೆಚ್ಚು ಹೆಚ್ಚು ಬೇರೆ ಬೇರೆ ಪದಗಳನ್ನು ಕಾಂಬಿನೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು.